ಎತ್ತಿಗೆ ಜ್ವರ ಬಂದ್ರೆ ಎಮ್ಮೆಗೆ ಬರೆ ಹಾಕಿದ್ರು ಎಂಬಂತಾಗಿದೆ ವಿಪಕ್ಷಗಳ ನಡೆ. ಅನುಚಿತ ವರ್ತನೆಗಾಗಿ ಸದನದಿಂದ ಅಮಾನತುಗೊಂಡ ಐಎನ್ಡಿಐಎ ಮೈತ್ರಿಕೂಟದ ನಾಯಕ ಸಾಂವಿಧಾನಿಕ ಹುದ್ದೆಗೆ ಅಗೌರವ ತೋರಿದ್ದಾರೆ. ಅಮಾನತು ನಿರ್ಧಾರ ಖಂಡಿಸಿ ಇಂದು ಸಂಸತ್ ಹೊರಗೆ ಪ್ರತಿಭಟಿಸಿದ ವಿಪಕ್ಷಗಳ ಸದಸ್ಯರು ಉಪರಾಷ್ಟ್ರಪತಿಯೂ ಆದ ಮತ್ತು ರಾಜ್ಯಸಭಾಧ್ಯಕ್ಷ ಜಗದೀಪ್ ಧನ್ಕರ್ ಅವರ ಹಾವಭಾವವನ್ನು ಅಣಕಿಸಿ ವಿಕೃತಿ ಮೆರೆದಿದ್ದಾರೆ. ಟಿಎಂಸಿ ಸಂಸದ ಕಲ್ಯಾಣ್ ಬ್ಯಾನರ್ಜಿ ಮಾಡಿದ ಹೈ ಡ್ರಾಮಾವನ್ನು ಖಂಡಿಸಿ ಕಿವಿ ಹಿಂಡಬೇಕಿದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಂಸದರ ಡ್ರಾಮಾವನ್ನು ತಮ್ಮ ಮೊಬೈಲ್ನಲ್ಲಿ ಚಿತ್ರೀಕರಿಸಿ ಖುಷಿಪಟ್ಟಿದ್ದಾರೆ. ವಿಧಾನಸಭಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ಸಚಿವ ಜಮೀರ್ ಅಹಮದ್ ಧರ್ಮಲೇಪನ ಮಾಡಿದ ಘಟನೆ ಮಾಸುವ ಮೊದಲೇ ವಿಪಕ್ಷಗಳ ನಾಯಕರ ಮತ್ತೊಂದು ವಿಕೃತಿ ಬೆಳಕಿಗೆ ಬಂದಿದೆ. My spine is so straight. Point of order. No, point of order, sir. One more point. You, Mr. Gandhi, you must understand. Lok Sabha. You must understand. करने के लिए हम सब एक हुए हैं. एक होकर ये आज बहुत निर्णय लिए हैं. एक तो 151 लोगों के बारे में और दूसरा जो है सब मिलके प्रोटेस्ट करना और ऑल इंडिया प्रोटेस्ट 22 दिसंबर को ये जितने भी सस्पेंशन हो गए. ಎಷ್ಟು ಕೆಳಮಟ್ಟಕ್ಕೆ ಇಳಿತೀರಿ ಅನ್ನೋದು ಫಸ್ಟ್ ಪ್ರೈಸ್ ಸರ್. ಕಲ್ಯಾಣ್ ಬ್ಯಾನರ್ಜಿ ಪ್ರತಿಭಟನೆ ಮಾಡೋದಕ್ಕೆ ಎಲ್ರಿಗೂ ಅಧಿಕಾರ ಅವಕಾಶ ಎಲ್ಲವೂ ಇದೆ. ಆದರೆ ಎಲ್ಲಿ ಪ್ರತಿಭಟನೆ, ಯಾರ ವಿರುದ್ಧ ಪ್ರತಿಭಟನೆ, ಯಾರ ಅಣಕವನ್ನು ಮಾಡ್ತಿದ್ದಾರೆ ಅಂತ, ಯಾರು ಸ್ಪೀಕರ್ ಸ್ಥಾನದಲ್ಲಿ ಅಥವಾ ರಾಜ್ಯಸಭೆಯ ಸಭಾಧ್ಯಕ್ಷರ ಸ್ಥಾನದಲ್ಲಿ ಕುಳಿತಿದ್ದಾರೆ ಅನ್ನೋದು ಮುಖ್ಯ ಅಲ್ಲ. ಆ ಸ್ಥಾನದ ಗೌರವ ಅಂತ ಸಾಂವಿಧಾನಿಕವಾಗಿ ಅಪರಿಮಿತವಾದಂತಹ ಗೌರವ ಮತ್ತು ಅಧಿಕಾರ ಎರಡೂ ಇರುವಂತಹ ಸ್ಥಾನಗಳನ್ನು ಕಲ್ಯಾಣ್ ಬ್ಯಾನರ್ಜಿ ಅಪಹಾಸ್ಯ ಮಾಡ್ತಾರೆ. ಮಲ್ಲಿಕಾರ್ಜುನ ಖರ್ಗೆ ಕಾಂಗ್ರೆಸ್ನ ಹಿರಿಯ ನಾಯಕ, ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರು ಹೌದವರು, ಅವರು ಹೇಳ್ತಾರೆ ಪ್ರಜಾಪ್ರಭುತ್ವದ ಕಗ್ಗೊಲೆ ಆಗಿದೆ ಅಂತ. ಪ್ರಜಾಪ್ರಭುತ್ವದ ಕಗ್ಗೊಲೆಯ ನಂತರ ಹೊರಗಡೆ ನಡೀತಾ ಇರೋದು ಅಣಕು ಶವಯಾತ್ರೆ. ಸೊ ಅದನ್ನು ಚಿತ್ರೀಕರಿಸೋದು ಯಾರು? ಅವರದೇ ಪಕ್ಷದ ಅನಧಿಕೃತವಾದಂಥ ಮುಖ್ಯಸ್ಥ ರಾಹುಲ್ ಗಾಂಧಿ. ಅವರು ಮೊಬೈಲ್ನಲ್ಲಿ ಭಾಳ ಹರ್ಷದಿಂದ ಖುಷಿಯಿಂದ ಅದನ್ನು ಚಿತ್ರೀಕರಿಸ್ತಾರೆ. ಬಹುಶಃ ಅದನ್ನು ಬೇರೆ ಬೇರೆ ಕಡೆ ಅವರು ಬಳಸಬಹುದು. ಇದು ನಮ್ಮ ಸಂಸದೀಯ ವ್ಯವಸ್ಥೆಗೆ, ನಾನು ಹೇಳ್ತೀನಿ, ಪಾರ್ಲಿಮೆಂಟಲ್ಲಿ ಇತ್ತೀಚೆಗೆ ನಡೆದಂತಹ ಮನೋರಂಜನ್ ಇತ್ಯಾದಿ ಅವರ ಸಂಗಡಿಗರು ನಡೆಸಿದ ಭದ್ರತಾ ಲೋಪ ಒಂದು ಕಡೆ, ಇದು ನಮ್ಮ ಸಂಸತ್ತಿನ ಘನತೆಗೆ ತಂದಂತಹ ಕಪ್ಪು ಚುಕ್ಕೆ. ಯಾರಿಂದ? ಇಲ್ಲಿನ ಪ್ರಜೆಗಳಿಂದಲೇ. ಭಯೋತ್ಪಾದಕರು ಮಾಡಿದರೆ ಅದಕ್ಕೆ ಅದು ನಮ್ಮ ಕಂಟ್ರೋಲಲ್ಲಿಲ್ಲ. ಆದರೆ ರಾಜಕೀಯ ಕಾರಣಕ್ಕೋಸ್ಕರ ರಾಜಕೀಯ ಪಕ್ಷಗಳ ನಿಯಂತ್ರಣದಲ್ಲಿ, ಪ್ರಾಯೋಜಕತ್ವದಲ್ಲಿ ಈ ಘಟನೆ ನಡೆದು ಅದನ್ನು ಪ್ರತಿಭಟನೆ ರೂಪಕ್ಕೆ ತಿರುಗಿಸಿ ಆ ಗೌರವದ ಚೇರನ್ನು ನೀವು ಅಣಕಿಸುವಂತಹ ಚಟುವಟಿಕೆ ನಡೆಸೋದಿದೆಯಲ್ಲ, ಅದಕ್ಕೆ ಬೇರೆಯವರೆಲ್ಲ ಕುಮ್ಮಕ್ಕು ಕೊಡೋದು, ಸಾಥ್ ಕೊಡೋದು, ಅದನ್ನು ಚಿತ್ರೀಕರಿಸೋದು, ಅವರಿಗೆ ಹುಮ್ಮಸ್ಸನ್ನು ತುಂಬೋದು, ಇದು ಯಾರಿಗೆ ಗೌರವ ತರುತ್ತೆ ಅಂತ. ನಾವು ಬೇರೆ ಬೇರೆ ಸಂದರ್ಭದಲ್ಲಿ ಸ್ಪೀಕರ್ ಬಗ್ಗೆ, ಬೇರೆ ಬೇರೆ ಸಭಾಧ್ಯಕ್ಷರ ಬಗ್ಗೆ, ಸಾಂವಿಧಾನಿಕ ಹುದ್ದೆಗಳ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ, ಯಾವ್ಯಾವ ಮಾತುಗಳನ್ನು ನಡೆಸ್ತಾ ಇದ್ದಾರೆ, ಜಾತಿಯ ಹಿನ್ನೆಲೆಯಲ್ಲಿ, ಪಕ್ಷದ ಹಿನ್ನೆಲೆಯಲ್ಲಿ, ಪಕ್ಷಾತೀತವಾದಂತಹ ಆ ಸ್ಥಾನಗಳನ್ನು ನಾವು ಯಾವ ರೀತಿ ಅದರ ಘನತೆ ಗೌರವವನ್ನು ನಾವು ತಗ್ಗಿಸ್ತಾ ಇದ್ದೀವಿ. ನಾವು ಪ್ರತ್ಯಕ್ಷ ನೋಡ್ತಾ ಇರುವಾಗ ಲೋಕಸಭೆ ಮತ್ತು ರಾಜ್ಯಸಭೆ ಅಲ್ಲಿ ನಡೀತಾ ಇರುವಂತಹ ಪ್ರಹಸನ ನಮ್ಮ ವ್ಯವಸ್ಥೆಯ ಗೌರವವನ್ನು ಇನ್ನಷ್ಟು ತಳಕ್ಕೆ ತಲುಪಿಸಿದೆ ಅಂತ. ಅದೇ ಇವತ್ತು ರಾಜ್ಯಸಭೆಯಲ್ಲಿ ನಡೆದಿರೋದು. ಕಲ್ಯಾಣ್ ಬ್ಯಾನರ್ಜಿ ಒಂದು ಸಾಂಕೇತಿಕವಾಗಿ ಮಾಡಿರೋದು. ಉಳಿದವರೆಲ್ಲ ಯಾರ್ಯಾರು ಅದಕ್ಕೆ ಸಹಕರಿಸಿದ್ದಾರೆ ಚಪ್ಪಾಳೆ ಹಾಕ್ತಾರೆ, ಅವರಿಗೆ ಕುಮ್ಮಕ್ಕು ಕೊಟ್ಟ ಹಾಗೆ, ಅದಕ್ಕೆ ಸಹಮತವನ್ನು ತೋರಿಸಿದ ಹಾಗೆ, ಅದಕ್ಕೆ ಬೆಂಬಲವನ್ನು ಕೊಟ್ಟ ಹಾಗೆ. ಅಂದರೆ ಅದರಿಂದ ಯಾವ ಸಂದೇಶ ರವಾನೆ ಆಗುತ್ತೆ? ಹಾಗಾದರೆ ಉದ್ದೇಶ ಏನು? ಲೋಕಸಭೆ ರಾಜ್ಯಸಭೆಯಲ್ಲಿ ನೀವು ಅಣಕ ಮಾಡ್ಬೋದು, ನಾಳೆ ಕ್ಷೇತ್ರಗಳಿಗೆ ಬರಬೇಕಲ್ಲ, ಜನರ ಮುಂದೆ ಆಗ ಮಾಡಿದಾಗ ಜನರು ಏನು ಉತ್ತರ ಕೊಡ್ತಾರೆ? ಅಥವಾ ಜನರ ಮನಸ್ಸಿಗೆ ಯಾವ ಸಂದೇಶ ಹೋಗುತ್ತೆ? ಯೋಚನೆ ಮಾಡಬೇಕು. ಒಟ್ಟಾರೆ ರಾಜಕೀಯ ವ್ಯವಸ್ಥೆ ಬಗ್ಗೆ, ನಮ್ಮ ಸಂಸದೀಯ ಪ್ರಜಾಪ್ರಭುತ್ವದ ಬಗ್ಗೆನೇ ಗೌರವ ಕಳೆದುಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಲೋಕಸಭೆ, ರಾಜ್ಯಸಭೆ, ರಾಜ್ಯ ವಿಧಾನಸಭೆಗಳು ಅಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋದಕ್ಕೆ ಒಂದು ಮೇಲ್ಪಂಕ್ತಿ ಹಾಕಬೇಕು ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.
ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್